ನಮ್ಮ ದೇಶದಲ್ಲಿರುವ ಈ ಕಮಂಗಿ ಗುಲಾಮಿ ಪಡೆಗಳ ಅತಿ ದೊಡ್ಡದಾದ ಬಯಕೆ ಇದೀಗ ಏನಾಗಿದೆ ಅಂತ ನಿಮ್ಗೇನಾದ್ರೂ ಗೊತ್ತಿದ್ಯಾ? ಈ ಗುಲಾಮಿ ಕಮಂಗಿ ಪಡೆಗಳ ಅತಿ ದೊಡ್ಡದಾದ ಬಯಕೆ ನಮ್ಮ ಭಾರತೀಯ ಸೇನೆ ಅಮೆರಿಕ ಹಾಗೂ ಇಸ್ರೇಲ್ ಪಡೆಗಳ ವಿರುದ್ಧವಾಗಿ ಇರಾನ್ ನೆಲದಲ್ಲಿ ನಿಂತು ಯುದ್ಧವನ್ನ ಮಾಡಬೇಕು. ಆ ಯುದ್ಧದಲ್ಲಿ ನಮ್ಮ ಭಾರತೀಯ ಸೇನೆಯ ಒಂದಷ್ಟು ಸೈನಿಕರ ಪ್ರಾಣ ಪಕ್ಷಿ ಹಾರೋಗ್ಬಿಡ್ಬೇಕು. ಇದೇ ವಿಷಯವನ್ನ ಇಟ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗೋ ಹಾಗೆ ನರೇಂದ್ರ ಮೋದಿಯವರ ವಿರುದ್ಧವಾಗಿ ನಿಂತು ಈ ಗುಲಾಮಿ ಪಡೆಗಳು ದೇಶದ ತುಂಬೆಲ್ಲ ದೊಡ್ಡದಾಗಿ ಉಗ್ರವಾಗಿ ದೊಡ್ಡದಾದಂತಹ ಹೋರಾಟಗಳನ್ನು ನಡೆಸಬೇಕು. ದೇಶದ ತುಂಬೆಲ್ಲ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ಪ್ರಾರಂಭವನ್ನ ಮಾಡಿ ವಿದೇಶಗಳಿಂದ ಬರುತ್ತಿರುವಂತಹ ಇಂಧನದ ಪೂರೈಕೆಯನ್ನ ದೇಶದ ಒಳಗಡೆ ಬರೋದ ಹಾಗೆ ಸಂಪೂರ್ಣವಾಗಿ ನಿಲ್ಲಿಸ್ಬಿಡಬೇಕು. ಇಂಧನದ ಕೊರತೆ ಉಂಟಾಗಿ ದೇಶದ ಒಳಗಡೆ ಜನರು ದಂಗೆ ಏಳಬೇಕು. ಈ ರೀತಿಯಾಗಿ ದಂಗೆ ಎದ್ದಾಗ ಸರಿಯಾದಂತಹ ಸಮಯ ಅಂತ ತಿಳಿದು ದೇಶದ ಒಳಗಡೆ ಬೆಂಕಿಯನ್ನ ಹಚ್ಚೋದಕ್ಕೆ ಪಾಕಿಸ್ತಾನ ಪ್ರಾಯೋಜಿತ ಹಾಗೆ ಚೀನಾ ಪ್ರಾಯೋಜಿತ ಕೆಲವೊಂದಷ್ಟು ದೇಶದ್ರೋಹಿಗಳನ್ನ, ಅದರಲ್ಲೂ ಹೆಚ್ಚಾಗಿ ನಮ್ಮ ದೇಶದ ಒಳಗಡೆ ಇರುವಂತಹ ದೇಶದ್ರೋಹಿಗಳನ್ನೆಲ್ಲ ಬಳಕೆಯನ್ನ ಮಾಡಿಕೊಂಡು ದೇಶದ ಮೂಲೆ ಮೂಲೆಗಳಲ್ಲಿ ಬೆಂಕಿಯನ್ನ ಹಚ್ಚಬೇಕು. ಬೆಂಕಿಯನ್ನ ಹಚ್ಚಿದ ನಂತರ ಆ ಉರಿಯುತ್ತಿರುವ ಬೆಂಕಿಗೆ ತುಪ್ಪವನ್ನ ಸುರಿಯೋದಕ್ಕೆ ಈ ನಮ್ಮ ದೇಶದ ಒಳಗಡೆನೆ ಗುಲಾಮಿ ಪಡೆಗಳಿದ್ದಾವೆ, ಬುದ್ಧಿಜೀವಿಗಳು ಅಂತ ಕರೆಸಿಕೊಳ್ಳುವಂತಹ ಪಡೆಗಳಿದ್ದಾವೆ, ಜೊತೆಗೆ ಈ ಎಡಚರರುಗಳು ಸಹ ಇದ್ದಾರೆ. ಇವರೆಲ್ಲ ಸೇರ್ಕೊಂಡು ಉರಿಯುತ್ತಿರುವಂತಹ ಬೆಂಕಿಗೆ ತುಂಬಾ ಚೆನ್ನಾಗಿ ತುಪ್ಪವನ್ನ ಹಾಕ್ತಾರೆ. ಈಗೆಲ್ಲ ನೋಡಿ, ತುಪ್ಪವನ್ನು ಸ್ವಲ್ಪನೇ ಹಾಕ್ತಾ ಇದ್ದಾರೆ. ಯಾವ ರೀತಿಯಾಗಿ ಪ್ರಚಾರಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ. ಹೇಗೋ ಏನೋ ದೇಶದ ತುಂಬಾ ಎಲ್ಲ ದೊಡ್ಡದಾಗಿ ಪ್ರಚೋದನೆಗಳನ್ನ ಕೊಟ್ಟು ಹೋರಾಟಗಳನ್ನ ಪ್ರಾರಂಭವನ್ನ ಮಾಡಿ ಗಲಭೆಯನ್ನ ಸೃಷ್ಟಿಸಿ ಸರ್ಕಾರಿ ವಾಹನಗಳಿಗೆ, ಕಚೇರಿಗಳಿಗೆ ಎಲ್ಲದಕ್ಕೂ ಬೆಂಕಿಯನ್ನ ಹಚ್ಚಿ ದೊಂಬಿಯನ್ನ ಮಾಡಿ ಬಾಂಗ್ಲಾದೇಶ ಹಾಗೆ ಶ್ರೀಲಂಕಾದ ರೀತಿಯಾಗಿ ಎಲ್ಲ ಕಚೇರಿಗಳಿಗೆಲ್ಲ ಬೆಂಕಿಯನ್ನು ಹಚ್ಚಿ ದೊಡ್ಡದಾಗಿ ಹೋರಾಟಗಳನ್ನ ನಡೆಸಿ ವಾಮ ಮಾರ್ಗದಿಂದ ನಮ್ಮ ಯುವ ನಾಯಕ, ಅಂದ್ರೆ 55 ವರ್ಷ ದಾಟಿರುವಂತಹ ಯುವ ನಾಯಕನನ್ನ ಪ್ರಧಾನಮಂತ್ರಿಯಾಗಿ ಮಾಡುವಂತಹ ಆಸೆಯನ್ನ ಈ ಗುಲಾಮ ಪಡೆಗಳು, ಗುಲಾಮಿ ಸಂತತಿಗಳು ಹಾಗೆ ಕಮಂಗಿಗಳೆಲ್ಲ ಆಸೆಯನ್ನ ಇಟ್ಕೊಂಡಿದ್ದಾವೆ. ನೀವುಗಳೆಲ್ಲ ಯಾವ ರೀತಿಯಾಗಿ ಆಸೆಗಳನ್ನ ಇಟ್ಕೊಂಡಿದ್ದೀರೋ ಅದೇ ರೀತಿಯಾಗಿ ದೇಶಭಕ್ತರನ್ನು ಸಹ ಈ ನಮ್ಮ ದೇಶದಲ್ಲಿದ್ದಾರೆ. ಏನ್ ಪುಟ್ಕೋಸಿ ಇರಾನ್ನಿಂದ ಮಾತ್ರ ಪೆಟ್ರೋಲ್ ಬರ್ತಾ ಇಲ್ಲ, ಅಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳು ಬರ್ತಾ ಇಲ್ಲ, ಇನ್ನು ಬೇರೆ ದೇಶಗಳಿಂದನೂ ಬರ್ತಾ ಇದ್ದಾವೆ. ಹಾಗೆ ನಿಮ್ಗೆಲ್ಲ ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ಈ ನಮ್ಮ ದೇಶದಲ್ಲಿ ಇನ್ನು 2.5 ಇಂದ 3 ತಿಂಗಳು ಆಗುವಷ್ಟು ಪೆಟ್ರೋಲ್ ಡೀಸೆಲ್ ರಿಸರ್ವ್ ನಮ್ಮ ದೇಶದಲ್ಲಿದೆ. ನೀವು ಏನೇನು ಆಸೆ ಇಟ್ಕೊಂಡು ಯಾವ್ಯಾವ ರೀತಿಯಾಗಿ ಮಾಡ್ತಿದ್ದೀರಾ ಅಂತ ದೇಶದಲ್ಲಿರೋಂಥವ್ರು ನೋಡ್ತಾ ಇದ್ದಾರೆ. ಅಲ್ಲ ಕಣ್ರಿ, ಎಲ್ಲೋ ಶ್ರೀಲಂಕಾ ಭಾಗದಲ್ಲಿ ಯಾವುದೋ ಒಂದು ಫ್ರಿಗೇಟ್ನ ಅಂತಂದ್ರೆ ಇದನ್ನ ಇರಾನ್ನ ಫ್ರಿಗೇಟ್ನ ಹೊಡೆದಾಕಿದ್ರೆ ಅದಕ್ಕೆ ಭಾರತದ ಸೇನೆ ಏನ್ ಮಾಡ್ಬೇಕ್ರಿ? ಪ್ರಧಾನಮಂತ್ರಿಗಳು ಏನ್ ಮಾಡ್ಬೇಕು? ಅವನ್ ಯಾವನ ಬಡದಾಡ್ಕೊಂಡು ಸಾಯ್ತಾ ಇದ್ರೆ ಈ ಭಾರತೀಯ ಸೇನೆ ಏನೋ ರೆಸ್ಪಾನ್ಸ್ ಮಾಡ್ಬೇಕಂತೆ, ನರೇಂದ್ರ ಮೋದಿ ರೆಸ್ಪಾನ್ಸ್ ಮಾಡ್ಬೇಕಂತೆ. ಹೋಗ್ಬಿಡಿ ನೀವೇನೆ ಒಂದ್ ಪಡೆನ ಮಾಡ್ಕೊಂಡು. ಎಲ್ಲೆಲ್ಲಿಂದ ಬರ್ತೀರಿ ನೀವುಗಳೆಲ್ಲ? ಏನೇನ್ ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಾ, ಏನೇನ್ ಮಾಡ್ತಾ ಇದ್ದೀರಲ್ಲ ದೇಶದ ಜನತೆ ನೋಡ್ತಾ ಇದ್ದಾರೆ, ಅದರಲ್ಲೂ ಯುವ ಜನತೆ ನೋಡ್ತಾ ಇದ್ದಾರೆ. ದೇಶದ ಬಗ್ಗೆ ಯೋಚನೆ ಇಲ್ಲ. ಅಬ್ಬಬ್ಬಬ್ಬ, ಏನು ಒಬ್ರಾದ್ಮೇಲೆ ಒಬ್ಬೊಬ್ರು ಹೇಳಿಕೆಗಳು. ಅವು ಕೆಲವೊಂದಷ್ಟು ಸಂಘಟನೆಗಳಂತೆ ಇಲ್ಲಿ ನಿಂತ್ಕೊಂಡು ವಾರ್ನಿಂಗ್ ಅಂತೆ ಆ ದೇಶದವ್ರಿಗೆ. ಹೋಗಿ ಅಲ್ಲಿ ಇಟ್ಕೊಂಡು ಹಿಂಗೆ ಫ್ಲಾಗ್ ಹಿಡ್ಕೊಂಡು ಅದೇನೋ ಪೋಸ್ಟ್ಗಳು ಹಾಕೊಳ್ತಿರಲ್ಲ, ಯುದ್ಧ ಬೇಡ ಬುದ್ಧ ಬೇಕಾ ಅಂತೆ. ಅಲ್ಲಿ ಬುದ್ಧ ಗಿದ್ದ ಕೇಳಲ್ರಿ, ಗುದ್ದುತ್ತಾ ಇರ್ತಾರೆ ಅಷ್ಟೇನೆ. ಹೇ, ಏನೋ ನೀವುಗಳು ಉದ್ಧಾರ ಅಂತ ಹೇಳ್ತಾ ಗುಲಾಮಿ ಪಡೆಗಳು ಪ್ರಯತ್ನವನ್ನ ಪಡ್ತಾ ಇರಿ ಅಂತ ಹೇಳ್ತಾ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.